ಕಳ್ಳರು ಮುಣ್ಣಕ್ಕೆ ಇಕ್ತಾ ಇದ್ದಾರೆ. ಎಲ್ಲಿ ಓದ್ಕೊಂಬಂದ್ರೋ ಏನೋ ಗೊತ್ತಿಲ್ಲ. ಅಕ್ಕಗೆ ಹೇಳ್ತೀನಿ ತಡಿ. ಅಕ್ಕ ಅಕ್ಕ ಅಕ್ಕ, ಏ ಅಕ್ಕ ಬಾರೆ. ಏನು ಭೂಮಿ, ಏನದು? ಯಾತ ಕರೆ ಕವರ್ನ ಹಿಂಗೆ ಹಿಡ್ಕೊಂಡಿದೀಯ? ಯಾಕೆ ಭೂಮಿ? ಅಕ್ಕ, ಇದು ಒಡವೆ ಕಣೆ, ಇಲ್ಲಿ ನೋಡಿಲಿ. ಭವ್ಯ, ಇದ್ಯಾವ್ದು ಭವ್ಯ? ಇಷ್ಟೊಂದು ಒಡವೆ ಇಷ್ಟೊಂದು ಒಡವೆ ತಗೊಂಬಂದಿದ್ಯಾ? ಅಕ್ಕ, ಇಷ್ಟೆಲ್ಲ ಇದ್ರಾಗಿನ ಸಾರ ಬಳೆಗಳು ಇನ್ನೂ ಕಿವಿ ವಾಲೆ ಎಲ್ಲ ಇದ್ದಾವೆ. ಅವರು ಅಕ್ಕ ಕಳ್ಳರು ಎಲ್ಲ ಓದ್ಕೊಂಬಂದು ಅಲ್ಲಿ ಮನೆ ಹಿಂದಕ್ಕೆ ಎಲ್ಲ ಸೆಂತೆಗೆ ಬಚ್ಚಿಕ್ತಿದ್ರು ಕಣೆ. ನಾನು ನೋಡಿದೆ. ಯಾಕಳ್ರಿ, ಯಾರು ಬಚ್ಚಿಕ್ಕಿದ್ದು, ಯಾರು ಏನು ನನಗೇನು ಅರ್ಥ ಆಗ್ತಾ ಇಲ್ಲ. ನೀನು ಹೇಳ್ತಾ ಇರೋದು ಎಲ್ಲಿ ತಗೊಂಬಂದೆ? ನೀನು ಏನು ಹೇಳ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಕಣ್ ಭವ್ಯ. ಅವೇ ಇದು ಯಾಕೆ ನಮ್ಮ ಭವ್ಯಮ್ಮ ಈಸೊಂದು ಸಾರ ತಂದೈತಿ? ಈ ಯಾಕೆ ಭವ್ಯಮ್ಮ ಅದು ಯಾತ ಗೊತ್ತಿಲ್ಲ ಕಣಮ್ಮ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಇಷ್ಟೊಂದು ಒಡವೆ ಎಲ್ಲ ಎಲ್ಲಿತ್ತು ಭವ್ಯ ಅಂತೇಳಿ ಕೇಳ್ತಾ ಇದ್ದೀನಿ. ಯಾರ ಕಳ್ಳರು ಅಂತ ಇದ್ದಾಳೆ. ಯಾಕೆ ಕಳ್ಳರು, ಏನು ಎತ್ತ, ಎಲ್ಲಿತ್ತು ನನಗೆ ಹೇಳು ಭವ್ಯ, ಎಲ್ಲಿತ್ತು ಅಂತ ಹೇಳಿ ಅದು. ಅಯ್ಯೋ ದೇವ್ರೆ, ನೀನು ಏನು ಹೇಳ್ದಂಗೆ ಸುಮ್ಮನೆ ಹಿಂಗೆ ಹಿಡ್ಕೊಂಡ್ರೆ ನನಗೆ ಎಲ್ಲಿತ್ತಪ್ಪ ಇಷ್ಟೊಂದು ಬಂಗಾರ ನನ್ನ ತಂಗಿ ತಂದವಳೆ ಅನ್ನಂಗೆ ಆಗ್ಬಿಡ್ತು. ಶಾಕಾಯ್ತು. ಅಕ್ಕ, ಅವರು ಅದೇ ಸುಪ್ಪಿನೂ ರಮ್ಮಯ್ಯ, ಸುಪ್ಪಿ ಅಕ್ಕ ಇದ್ದಾಳಲ್ಲ, ಆಗ ಅವ್ರ ಅಮ್ಮನೂ ಅಯ್ಯಮ್ಮ ನಾನು ಅಲ್ಲಿ ಕಿಟಕಿ ಓದ್ಕೊಂತಿದ್ನ, ಇಬ್ಬರು ಮಾತಾಡ್ಕೊಂಡು ಅಲ್ಲಿ ಸೆಂದೆಗೆ ಬಚ್ಚಿಕ್ತಿದ್ರು. ನಾನು ಕಿಟಕಿ ಓದ್ಕೊಂತಿದ್ನಲ್ಲ, ಯಾತೋ ಹಿಂಗೆ ಮಾತಾಡ್ತಾರೆ ಯಾರು ಅಂತ ಹೇಳಿ ಬೊಗ್ ನೋಡಿದ್ನ. ಗುಂಡಿ ತೆಗೆದ್ರು. ಗುಂಡಿ ತೆಗೆದು ಅದಕ್ಕೆಲ್ಲನ ಈ ಒಡವೆ ಇಕ್ಕಿರು. ಒಡವೆ ಇಕ್ಕಿ ಎಲ್ಲ ಮುಚ್ಚಾಕ್ಬಿಟ್ರು. ಇದನ್ನೆಲ್ಲ ಒಡವೆ ಎಲ್ಲಿ ತಂದಿದ್ರೋ ಏನೋ ಕಳ್ಳರು ಗೊತ್ತಿಲ್ಲ ಕಣೆ ಅಕ್ಕ. ನನಗೆ ಎಲ್ಲ ಕತ್ಕೊಂಬಂದವ್ರು ಅವರು. ಅಯ್ಯೋ ದೇವ್ರೆ, ಅವ್ರು ತಗೊಂಡೋಗೋರು ಏನು? ಅವಳು ಮನೆಯನ್ನೆಲ್ಲ ಹುಡುಕಿದ್ಲಂತೆ, ಒಡವೆ ಇಲ್ಲ ಅಂತ ಹೇಳ್ತಿದ್ಲು. ಆಗ ಅವಳು ರಂಜಿ ಕತ್ಕೊಂಬಂದವಳಂತೆ. ಅದು ಯಾರ್ದಾನ, ಅವ್ರು ಯಾರೋ ಬಂದವ್ರೆ, ಅವ್ರು ಊರವ್ರು ತವ್ರ ಮನೆಯವರು ಕತ್ಕೊಂಬಂದಿರೋ ಒಡವೆ ಇದು ನಮ್ದದು ಅಂತ ಹೇಳಿ ಬಂದವ್ರೆ. ಇವ್ರು ಇದನ್ನು ಕದ್ದವ್ರಿ. ಸರಿ ಆಯ್ತು. ಈಗ ಹೆಂಗ ನೀನು ನೋಡಿದ್ಯಾ? ಎಲ್ಲ ನೋಡಿ ವಾಪಸ್ ಕೊಡ್ಬೇಕು ಕಣಮ್ಮ. ಪಾಪ ಕಷ್ಟಪಟ್ಟು ಮಾಡಿಸ್ಕೊಂಡಿದ್ರಂತೆ, ವಾಪಸ್ ಕೊಡೋಣ ಬಾ. ಹೌದೇನು? ಹಂಗೆ ಮಾಡಿದ್ರಿ? ಅಯ್ಯೋ ಕೊಡ್ರೋಗ್ರಮ್ಮ. ಒಬ್ರು ದಿಕ್ಕೊಂಡ್ರು ಯಾಕೆ, ಒಬ್ರು ತಗೋಬಾರ್ದು. ಅವರು ಎಷ್ಟು ಕಷ್ಟಪಟ್ಟು ಅವರು 1 ರೂಪಾಯಿ ಗಂಟೆಣಿಗೂ ಲೆಕ್ಕ ಹಾಕಿ ದುಡ್ದು ಮಾಡಿಸ್ಕೊಂಡಿರ್ತಾರೆ. ಒಬ್ರು ನಂಬ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ. ಒಬ್ರದ್ದೇನು ಮುಟ್ಟಬಾರ್ದು. ಇನ್ನ ಬೇಕಾದ್ರೆ ಕೇಳಿಸ್ಕಮ್ಮನ, ಯಾವತ್ತೂ ಕಳ್ತನ ಮಾಡೋದಾಗಲಿ ಹಿಂಗೆಲ್ಲ ಮಾಡಬಾರ್ದು. ಪಾಪ ಅದರಿಂದ ಯಾವ್ದು ಎಷ್ಟು ಕಷ್ಟ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಮ್ಮದೇ ಆಗಲಿ ಅಷ್ಟೇ ಅಲ್ವಿ. ನಾವೆಲ್ಲ ಕೂಲಿ ಹೋಗಿದ್ದು 100 ರೂಪಾಯಿ ಕಳೆದ್ರೆ ಎಷ್ಟು ಬೇಜಾರಾದಂಗೆ ಆಗುತ್ತೆ. ಅದಕ್ಕೆ ಹೋಗಮ್ಮ, ಹೋಗಿ ಕೊಡೋಗಿ ಹೋಗು. ಹೋಗೆ ಭೂಮಿ, ಅದು ಯಾರ್ದು ಕೊಡೋಗಿ ಹೋಗು. ಹೆಂಗ ಬಿಡತ್ಲಾಗೆ ನಮ್ಮ ಭವ್ಯಗೆ ಸಿಕ್ಕೈತಿ. ನಮ್ಮ ಭವ್ಯ ಸಿಕ್ಕಿರೋದ್ರಿಂದನ ಹೆಂಗ ಉಳಿತತ್ತ. ನೀನು ಹೆಂಗೆ ನೋಡಿದೆ? ಅದೇ ಕಿಟಕಿ ಹೆಂಗೆ ನೋಡಿದ್ಯೇನ? ಅಲ್ಲೇ ಮಣ್ಣ ಕೂತಾಕಿದ್ರೆ. ಅಕ್ಕ, ಮಣ್ಣ ಕೂತಾಕಿದ್ರು ಕಣೆ. ನಾನು ಬಂದ ಕಿಟಕಿ ಓದ್ಕೊಂತಿದ್ದೆ. ಅವರು ಮಾತಾಡ್ತಿದ್ರು. ಯಾರು ಇಲ್ಲ ಅಂತ ಹಿಂಗೆ ನೋಡಿರ, ಯಾರು ಇಲ್ಲ ಅಂತೇಳಿ ನನಗೆ ತಿರ್ಗಿ ಮಾತಾಡೋದು ಕೇಳಿಸ್ತು. ಯಾರು ಇಲ್ಲ ಕಣೆ, ಯಾರು ಇಲ್ಲ ಕಣೆ ಅಂತಿದ್ರ. ಅದಕ್ಕೆ ನಾನು ಯಾಕೆ ಇವ್ರು ಹಿಂಗಂತಾರೆ ಅಂತ ಕಿಟಕಿಗೆ ನೋಡಿದೆ. ಗುಂಡಿ ತೆಗೆದ್ರು. ಗುಂಡಿ ತೆಗ್ದು ಗುಂಡಕ್ಕೆಲ್ಲ ಇಕ್ಕಿ ಮುಚ್ಚಾಕ್ಬಿಟ್ರು. ನಾನು ತಿರ್ಗಿ ಅವ್ರು ಹೋಗೋದು ನೋಡಿ ಎಲ್ಲ ಹೋಗಿ ತಗೊಂಬಂದ್ಬಿಟ್ಟೆ. ನಾನು ಬಿಡಲಿಲ್ಲ. ಹೋಗಿ ಜಲ್ದೆಲ್ಲ ತಗೊಂಡು ಬಂದೆ ಕಣೆ ಅಕ್ಕ. ಯಾರ್ದ ಏನೋ ಪಾಪ ಕಳ್ಳರು ಓದ್ಕೊಂಬಂದವ್ರೆ, ಕೊಡೋಣ ಅಂತೇಳಿ ಅದಕ್ಕೆ ಓದ್ಕೊಂಬಂದೆ. ನಾನು ಓದ್ಕೊಂಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಹೆಂಗ ಬಿಡತ್ತ, ಒಳ್ಳೆ ಕೆಲಸ ಮಾಡ್ರಿ. ಪಾಪ ಕೊಟ್ಟು ಪುಣ್ಯ ಕಟ್ಕೊಂಬನ್. ಅವರಂತೂ ಗೊಳ ಆಡೋರು ನಮ್ಮ ಒಡವೆ ಹೋಯ್ತು. ಕಷ್ಟಪಟ್ಟು ದುಡ್ದಿರೋ ಒಡವೆ ಕಣಮ್ಮ, ಕಷ್ಟಪಟ್ಟಿರೋದು ಅಂತೇಳಿ ಗೊಳಾಡೋರು. ಹೋಯ್ತು ಇವಳು ಅದೇ ಓತು ಅಂತಾಳೆ ಅಂತ. ಅವ್ನ ಗಂಡ ಪಾಪ ತಗೊಂಬಂದು ಕೊಡು ಅವ್ರದ್ದು ಒಡವೆ ಎಲ್ಲಿಕ್ಕಿದೆಯಾ ಅಂತೇಳಿ ಗಲಾಟೆ ಮಾಡೋನು. ಅವಳು ಒಡವೆ ಇಲ್ಲ ನನಗೆ ಗೊತ್ತಿಲ್ಲ ಅಂಬಳು. ಯಾಕೆ ಭವ್ಯ ಹಂಗಿಡ್ಕೊಂಡೈತೆ? ಅಕ್ಕ, ಇದೆಲ್ಲ ಅದೇ ಅವಳು ರಂಜಿರ್ಮಂತ ಗಲಾಟೆ ಮಾಡಕ್ಕೆ ಬಂದಿದ್ರಲ್ಲ, ಅವ್ರದ್ದು ಒಡವೆ ಅವ್ರದ್ದೇ. ಮತ್ತೆ ಅಲ್ಲಿ ನೋಡಿರಿ ಇಲ್ಲ ಅಂತಿದ್ರು. ಭವ್ಯಮ್ಮ ಹೆಂಗೆ ತಗೊಂಬಂತು? ಭವ್ಯಮ್ಮ ಹೆಂಗೆ ತಗೊಂಬಂದೈತೆ? ಸುಪ್ಪಿನೂ ಅವ್ರ ಅಮ್ಮಯ್ಯ ತಗೊಂಬಂದಿದ್ರಂತೆ. ಅಲ್ಲಿ ಸಂಧ್ಯಾಗೆ ತಗೊಂಬಂದ್ಬಿಟ್ಟು ಗುಂಡೆಗೆ ಹಾಕಿ ಮುಚ್ಚಿದ್ರಂತೆ. ಅವರೆಲ್ಲ ಒಳಕ್ಕೆ ಹೋಗಲ್ವಲ್ಲ, ಅದಕ್ಕೆ ಅಲ್ಲಿ ಲಿಕ್ಕನ ಅಂತ ಹೇಳಿ ಮಣ್ಣು ತೆಗೆದು ಗುಂಡಿ ತೆಗೆದು ಗುಂಡೆಗೆ ಹಾಕಿ ಮುಚ್ಚಿದ್ರಂತೆ. ಅದನ್ನು ಭವ್ಯ ನೋಡ್ಯವಳೆ. ಅದನ್ನು ಅದಕ್ಕೆ ಭವ್ಯ ತಗೊಂಬಂದ್ಬಿಟ್ಟವಳೆ ಒಡವೆ ಅಲ್ಲನ. ಯಾಕೆ ಹಿಂಗೆ ಯಾರ್ದ ಓದ್ಕೊಂಬಂದಿರೋದು ಸಿಕ್ತು ಅಂತ. ಅವಳು ಅಲ್ಲಿಗೆ ಬಂದಿಲ್ಲ. ರಂಜಿರ್ಮಂತಕ್ಕೆ ಬಂದಿದ್ರು ಗೊತ್ತಾಗದ ಅವಳಿಗೆ ಯಾರ್ದು ಅಂತ. ನನಗೇನು ಗೊತ್ತು ಅವ್ರದ್ದು ಅಂತ, ನನಗೆ ಗೊತ್ತಿರಲಿಲ್ಲ. ಗಲಾಟೆ ಆಗೋದು ಯಾಕೆ ಗಲಾಟೆ ಆಗುತ್ತೆ, ಅತ್ತೆ ನನ್ನ ಹಾಕತ್ ಗಲಾಟೆ ಮಾಡುತ್ತೆ ಅಂತ ಸುಮ್ಮನಾದೆ. ನನಗೇನು ಗೊತ್ತು ಅಲ್ಲಿ ಹಿಂಗೈತೆ ಅಂತ ಹೇಳಿ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಬರೋಕ್ಕೆ ಹೋಗಲಿಲ್ಲ. ಸರಿ ಆಯ್ತು ಬಿಡಿ, ಇವತ್ತು ತಗೊಂಡೋಗಿ ಕೊಡೋಣ.
ತಗೊಂಡೋಗಿ ಕೊಟ್ರ ಅತ್ಲಾಗ ಅವರು ತಗೊಂಡು ಹೋಗ್ತಾರೆ ಪಾಪ, ಕಷ್ಟಪಟ್ಟು ದುಡ್ದು ಮಾಡಿಸ್ಕೊಂಡಿರೋದು. ಕಣಮ್ಮ ಕೊಡ್ರಿ ತಯಾರ, ಕೊಟ್ಟು ಪುಣ್ಯ ಕಟ್ಕೊಳ್ರಿ, ನಿಮ್ಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಈಗಳಪ್ಪ ತಗೊಂಡು ಹೋದ್ರು ಕೊಟ್ರಪ್ಪ ಅಂತ ಹೇಳಿ, ನೋಡಪ್ಪ ಹೆಂಗೆ ಸಿಕ್ಕಿದ್ರು ಕೊಟ್ರು ಅಂತ ಹೇಳಿ ನಿಮ್ಮನ್ನ ಹೊಗಳ್ತಾರೆ ಕಣಮ್ಮ. ನಿಜವಾಗ್ಲೂ ಕೊಟ್ಟು ಪುಣ್ಯ ಕಟ್ಕೆ. ನಮ್ಮ ಒಬ್ರದ್ದು ತಿಂದರೆ ಯಾವತ್ತೂ ಉದ್ಧಾರ ಆಗಲ್ಲ ಕಣೆ ಯಾಕ. ಅದೇನೋ ನಿಜವೇನೆ, ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೋ ಏನೋ ಒಡವೆನ ಅವ್ರ ಗುಂಡೆರು ಓದ್ಕೊಂಬಂದು ನೋಡಪ್ಪ ಎಂಥದ್ದು ಮಾಡ್ತಾರೆ. ಇಬ್ಬರಾಳು ಭಾರಿ ಇದ್ದಾರೆ ಅವರು ಇಬ್ಬರೂ, ತಾಯಿ ಮಗಳಿಬ್ರು. ನಾನು ಹೋಗ್ತಿದ್ರೆ ಹಂಗೆ ಹಿಂಗೆ ನೋಡ್ತಿರ್ತಾರೆ. ವರ ಮಾಡ್ಕೊಂಡು ಉಣ್ತಾರಲ್ಲಿ. ವರ ಮಾಡ್ಕೊಂಡು ಉಂಡ್ರು ಇನ್ನು ದೌಲತ್ ಹೇಳ್ದಿಲ್ಲಮ್ಮ ಅವ್ರದ್ದು. ಜಂಬನೆ ಜಂಬ ದೌಲತ್ತು ಅಲ್ಲಿ ಕರ್ಕೊಂಡೋಗಳು ಹೇಳು. ಅವಳು ಸುಪ್ಪಿ ಅಲ್ಲಿ ಕರ್ಕೊಂಡೋಗಿ ಸೆನಕೊಳೆ ಮಾತಾಡ್ಸ್ಕೊಂಡು ಸೆನಕ್ಕಿದ್ಲ, ಅದಕ್ಕೇನೆ ಇಂಥವು ಮಾಡಿದಾರೆ. ಮಾತಾಡ್ಸ್ಕೊಂಡು ಸೆನಕ್ಕಿದ್ದಿರೋದಕ್ಕೆ ನೋಡಮ್ಮ ಇಂಥ ಮಾಡಿರೋದು. ಅವಳಿಗಿನ್ನೂ ಗೊತ್ತಾಗ್ತಾಡಿ, ಅವ್ರವ್ರಿಗೆ ಬೀಳ್ಬೇಕು ಸಂದಕ್ಕೆ. ಅವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೆ. ಅದಕ್ಕೆ ನಾನು ಯಾಕೆ ನಿನ್ನ ಕೇಳೋಣ ಅಂತೇಳಿ ಅದಕ್ಕೆ ಮಂತಕ್ಕೆ ತಗೊಂಬಂದೆ ಸೀದಾ. ಪಾಪ ಯಾರ್ದೋ ಏನೋ ಅಂತೇಳಿ ಯಾತು ತಗೊಂಬದ್ ಬೇಡ ಅಲ್ಲೇನಕ್ಕ ಇದ್ರಾಗ ನಾವು. ಬೇಡಮ್ಮ, ಯಾತು ತಗೋಬೇಡ. ಅವ್ರದ್ದು ಒಡವೆ ತಗೊಂಡ್ರೆ ನಾನೇನು ಉದ್ಧಾರ ಆಗಲ್ಲ ಕಣಮ್ಮ. ಸುಮ್ಮನೆ ನಮಗೆ ಇಲ್ಲೂ ತೊಂದರೆ ಆಗುತ್ತೆ, ತಗೊಂಬಕ್ಕೆ ಹೋಗ್ಬಾರ್ದು. ಬೇಡ ಕಣಮ್ಮ, ಅವ್ರದ್ದು ಒಬ್ರದ್ದು ತಗೊಂಬದು ಒಳ್ಳೇದಲ್ಲ. ನಿಜವಾಗ್ಲೂ ತುಂಬ ಬೇಜಾರು ಮಾಡ್ಕೊಂಡಾರ ಅವರು ತಾಯಿ ಮಗಳಿಬ್ರು. ಪಾಪ ಹುಡುಗಿ ಕಷ್ಟಪಟ್ಟು ಮಾಡಿಸ್ಕೊಂಡಿರೋದು, ಕಷ್ಟಪಟ್ಟು ನಾವು ಮಾಡಿರೋದು ಅಂತ ಹೇಳ್ತಾರೆ ಅವರು. ಒಬ್ರಿಗೆ ಕೊಟ್ಟರೆ ಹೋಗುತ್ತೆ ಅಂತೇಳಿ ನಾವು ಕಷ್ಟಪಟ್ಟು ಸುಮ್ಮನೆ ಕಂಡರಿಗೆ ಕೊಟ್ಟರೆ ದುಡ್ಡು ಕೊಡಲ್ಲ ಅಂತೇಳಿ ಒಡವೆ ಮಾಡಿ ಸಿಕ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಿದ್ರಮ್ಮ. ಪಾಪಗಳು ಆಡೋರು. ಹೋದ್ರ ಏನಪ್ಪ, ಹೋಗಿ ಹೋಗೋದಿಲ್ಲ, ಹೋದ್ರ ಇದಾರ ಅದೇ ಬಸ್ ಸ್ಟ್ಯಾಂಡ್ನಾಗ ಇರ್ಬೇಕೇನ. ಕರ್ಕೊಂಬಂದು ಅವ್ರ ಎದುರಿಗೆ ಕೊಡೋಣ. ಅವರಿಬ್ರು ಓದ್ಕೊಂಬಂದ್ರು ಅಂತಲೂ ಹೇಳೋಣ, ಗೊತ್ತಾಗುತ್ತೆ ಅವರಿಬ್ರು ಬಂಡವಾಳ ಏನು ಅಂತ ಅವಳಿಗೂ ಗೊತ್ತಾಗಲಿ. ನಮ್ಮ ಅತ್ತೆ ಹೇಳಿರು ಕೇಳಲ್ಲ. ಮತ್ತೆ ಕೊಡ್ರಮ್ಮ, ಕೊಟ್ಟು ಪುಣ್ಯ ಕಟ್ಕೇಳ್ರಿ. ನಿಜವಾಗ್ಲೂ ನಿಮಗೆ ಕೊಟ್ಬಿಟ್ರೆ ಅವ್ರು ಎಷ್ಟು ಸಂತೋಷ ಪಡ್ತಾರೆ ಗೊತ್ತೇ. ಕೊಟ್ರೆ ಅಯ್ಯೋ ಈ ಹುಡುಗಿ ಕೊಡ್ತಲ್ಲಪ್ಪ ಅಂತ ಹೇಳಿ. ಸಾರುಗಳು ಅಷ್ಟೇನೆ ನಮ್ಮ ಒಂದು ಒಡವೆ ಹೆಂಗೆ ಓದ್ಕೊಂಬಂದು ಎಷ್ಟು ಮೋಸ ಮಾಡ್ಯಾವಳೆ. ಒಡವೆ ಎಲ್ಲ ಓದ್ಕೊಂಬಂದು ನಾನು ಮಾಡಿಸ್ಕೊಂಡಿರೋ ಒಡವೆ ಅಂತ ಬಿಲ್ಡಪ್ ಕೊಡೋಳು. ಪಾಪ ಅವ್ರ ಮನೆಯಾಗ ಪಕ್ಕದ ಮನೆಯವ್ರದ್ದು ಓದ್ಕೊಂಬಂದು ತಗೊಂಬಬ್ಬಿ ಹೋಗೋಣ. ಅದ್ರಾಗಿನ್ನೂ ಸರ ಇನ್ನೂ ದೊಡ್ಡವು ಮತ್ತು ಕಿವಿ ಕಿಕ್ಕಮ್ಮವು ಎಲ್ಲ ಇದ್ದಾವೆ. ಬಳೆಗಳು ಎಲ್ಲ ಇದ್ದಾವೆ ಅಲ್ವೇ. ಇನ್ನೂ ಒಂದು ಕೊಳ್ಚೇನು ಸಾರ ಕಿವಿ ಕಿಕ್ಕಮ್ಮವೆಲ್ಲ ಇರೋ ಕಣಕ್ಕ. ಇದ್ರಾಗೆ ಇವಾಗ ನೋಡಿ ಇವು ಸಾರ ಸೊಟ್ಟು ಎಷ್ಟು ಚೆನ್ನಾಗೈತಿ. ಇವನ್ನೆಲ್ಲ ಓದ್ಕೊಂಬಂದು ಏನು ಬಿಲ್ಡಪ್ ಕೊಡ್ತಿದ್ಲು. ಒಡವೆ ನೀನು ಒಡವೆ ಮಾಡಿಸ್ಕೊಂಡು ಇನ್ಕಣಿ ಅಂತ ನಮ್ಮ ಅಕ್ಕಗೆ ಬೊಯ್ಯಳು. ದಿನ ಬೊಯ್ಯಳು. ಹಂಗಲ್ಲ ಸರ್ ಇನ್ನೇನು ಕಳ್ಳಕ್ಕೆ ಹಾಕ್ಕೊಂಡಳೆ ಎರಡಳೆದು, ಅದನ್ನೇನೆ ತಕ್ಕೊಡು ಅಂತಿದ್ರು. ನೀನು ತಾಳಿ ತಕ್ಕೊಂಡು ನಮ್ಮ ಮಂಗಳ ಸರ ತಕ್ಕೊಡು ಅಂತಿದ್ರು. ಮಂಗಳ ಸರ ಪಾಪ ಅವರು ಎರಡಳೆದು ಮಾಡಿಸಿದ್ರು ಅಂತ ಎಲ್ಗಾನ ಬಂದರು ಹಾಕ್ಕೊಂಡು ಹೋಗಕ್ಕೆ ಅಂತ ಅವಕ್ಕೆ ಮಾಡಿಸ್ಕೊಂಡು ಮಂಗಳ ಸರ ಕೊಳ್ಳಗಳದ ಇಸ್ಕೊಂಡ್ರು. ಅದೊಂದಿತ್ತು. ಇನ್ನು ಒಂದು ಅಡವೆ ಇತ್ತಮ್ಮ ಅಂತೇಳಿ ಇರೋದನ್ನೇ ಇಸ್ಕೊಂಡ್ರು ಅಂತ ಮಾತಾಡ್ತಿದ್ರು. ಇರೋದನ್ನೇ ಇಸ್ಕೊಡ್ರಿ ಅಂತೇಳಿ ಕೇಳ್ತಿದ್ರು. ಹೆಂಗ ಒಡವೆ ಎಲ್ಲನ ಭೂಮಿ ತಂಗಿ ಭವ್ಯಿಗೆ ಸಿಕ್ಕೈತಿ. ತುಂಬ ಖುಷಿ ಆಗ್ತೈತೆ ಅತ್ತ. ಹೆಂಗನ ಒಳ್ಳೆಯವ್ರಿಗೆ ಸಿಕ್ಕೈತಿ, ಬೇರೆಯವ್ರಿಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಕೊಡ್ತಿರ್ಲಿಲ್ಲ. ಆಲೋಡ್ಯಾರು ನೋಡಿ ಓದ್ಕೊಂಡು ಹೋದ್ರು ಎಷ್ಟು ಅವತಾರಗಳು ಮಾಡ್ತಾರೆ. ಓದ್ಕೊಂಡು ಹೋಗಿ ಅವ್ರ ಪರವಾಗಿ ಮಾತಾಡ್ತಾರೆ. ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅಮ್ಮಂಗೆ ಏನು ಮಾತಾಡೋರು ಇಬ್ರು ತಾಯಿ ಮಗಳು. ಈಗ ಗೊತ್ತಾಗುತ್ತೆ ಅವಳಿಗೆ, ಈ ರೇಂಜಿಗೆ ಈಗ ಗೊತ್ತಾಯ್ತು ಅವರಿಬ್ರು ಎಂಥವ್ರು ಅಂತ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.